ನಮಸ್ಕಾರ. ರವಿವಾರದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ. ಈಗಾಗಲೇ ಗೊತ್ತಿದ್ದ ಹಾಗೆ ಲೋಕಸಭಾ ಚುನಾವಣೆಗಳು ಪ್ರಕಟಗೊಂಡಿದ್ದು ಮುಂದಿನ ತಿಂಗಳು ಚುನಾವಣೆ ನಡೀತದೆ. ಜೂನ್ 4ರಂದು ಫಲಿತಾಂಶ ಹೊರಬರ್ತದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ ನಾವುಗಳು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳಿದುಕೊಂಡ್ರೆ ಚುನಾವಣೆ ಏನಾಗ್ಬೋದು ಅನ್ನುವಂಥ ಮಾಹಿತಿ ದೊರಕ್ಬೋದು. ಆ ಹಿನ್ನೆಲೆಯಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿ ಕೆಲವು ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ತಮಗೆ ಗೊತ್ತಿದ್ದ ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ, ಗಂಗಾವತಿ, ಕನಗಿರಿ, ಸಿಂಧನೂರು, ಮಸ್ಕಿ, ಸಿರುಗುಪ್ಪ ಈ ವಿಧಾನ ಕ್ಷೇತ್ರಗಳು ಬರ್ತವೆ. ಸೊ ಇಷ್ಟು ವಿಧಾನಸಭಾ ಕ್ಷೇತ್ರಗಳ ಒಳಗೊಂಡಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರ. ಈ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿಯವರೆಗೂ ಯಾರ್ಯಾರು ಸಂಸದರಾಗಿದ್ದರು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ. ಸೊ 1952ರಿಂದ ಈ ಒಂದು ಸಂಸದರ ವಿವರ ನಮಗೆ ಲಭ್ಯ ಆಗಿದೆ. 1952ರಲ್ಲಿ ಮೊದಲನೇ ಸಂಸದರಾಗಿ ಶಿವಮೂರ್ತಿ ಸ್ವಾಮಿ ಅಳವಂಡಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಂಸದರಾಗಿ ಆಯ್ಕೆ ಆಗ್ತಾರೆ. ನಂತರ 1957ರಲ್ಲಿ ಸಂಗಪ್ಪ ಅಂಗಡಿ ಅನ್ನೋರು ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ. 1962ರಲ್ಲಿ ಮತ್ತೊಮ್ಮೆ ಶಿವಮೂರ್ತಿ ಸ್ವಾಮಿ ಅಳವಂಡಿ ಅವರು ಮತ್ತೊಮ್ಮೆ ಲೋಕಸೇವಕ ಸಂಘದಿಂದ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ. ಆ ನಂತರ 1967ರಲ್ಲಿ ಸಂಗಪ್ಪ ಅಂಗಡಿಯವರು, 1971 ಮತ್ತು 1977ರಲ್ಲಿ 2 ಬಾರಿ ಸಿದ್ದರಾಮೇಶ್ವರ ಸ್ವಾಮಿ ಅವರು ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ. ಅದೇ ರೀತಿ 1980 ಮತ್ತು 84ರಲ್ಲಿ 1984ರಲ್ಲಿ ಕಾಂಗ್ರೆಸ್ನಿಂದ H.G. ರಾಮುಲು ಅವರು ಸಂಸದರಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ. 1989 ಮತ್ತು 1991ರಲ್ಲಿ ಬಸವರಾಜ್ ಪಾಟೀಲ್ ಅನ್ವರಿ ಅವರು 1 ಬಾರಿ ಜನತಾದಳದಿಂದ ಸಂಸದರಾಗಿ ಆಗ್ತಾರೆ. ಅಂದರೆ 89ರಲ್ಲಿ. 91ರಲ್ಲಿ ಅವರು ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ. ನಂತರ 1996ರಲ್ಲಿ ಬಸವರಾಜ್ ರಾಯರೆಡ್ಡಿ ಅವರು ಜನತಾದಳದಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ. 1998-99ರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ H.G. ರಾಮುಲು ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ. 2004ರಲ್ಲಿ ಸಿಂಧನೂರಿನ ಕೆ ವಿರೂಪಾಕ್ಷಪ್ಪನವರು ಆಯ್ಕೆ ಆಗ್ತಾರೆ, ಅದು ಕಾಂಗ್ರೆಸ್ನಿಂದ. ಅದೇ ರೀತಿ 2009ರಲ್ಲಿ ಶಿವರಾಮೇಗೌಡರು, ಗಂಗಾವತಿಯ ಶಿವರಾಮೇಗೌಡರು 2009ರಲ್ಲಿ, 2014ರಲ್ಲಿ, 2019ರಲ್ಲಿ ಕರಡಿ ಸಂಗಣ್ಣನವರು ಸಂಸದರಾಗಿ ಆಯ್ಕೆ ಆಗ್ತಾರೆ. ಅಂದರೆ ಇಲ್ಲಿಯವರೆಗೂ ಶಿವಮೂರ್ತಿ ಅಳವಂಡಿ ಶರಣರಿಂದ ಹಿಡ್ಕೊಂಡು ಕರಡಿ ಸಂಗಣ್ಣನವರೆಗೆ ಈ ರೀತಿಯಾಗಿ ನಮ್ಮ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರ ವಿವರ ಇದು. ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ 2014 ಮತ್ತು 2019 2 ಬಾರಿ ಕರಡಿ ಸಂಗಣ್ಣನವರು BJPಯಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ, BJP ಪಕ್ಷದಿಂದ. 2014ರಲ್ಲಿ 32,414 ಮತಗಳ ಅಂತರದಿಂದ ಅಂದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಿಂದ ಆ ಅಂತರದಲ್ಲಿ BJPಯ ಕರಡಿ ಸಂಗಣ್ಣನವರು ಅವತ್ತು ಆಯ್ಕೆ ಆಗ್ತಾರೆ 2014ರಲ್ಲಿ. ಅದೇ ರೀತಿ 2019ರಲ್ಲಿ 38,397 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ BJPಯ ಕರಡಿ ಸಂಗಣ್ಣನವರು ಆಯ್ಕೆ ಆಗ್ತಾರೆ. ಅವತ್ತು BJPಯ ಕರಡಿ ಸಂಗಣ್ಣನವರು ಪಡೆದ ಮತಗಳು 5,84,997. ಅವರ ಪ್ರತಿಸ್ಪರ್ಧಿ ಅಂತ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ್ ಅವರು ಪಡೆದಂಥ ಮತ 5,47,573. ಅಂದರೆ 38,397 ಮತರ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಿ BJPಯ ಸಂಗಣ್ಣ ಕರಡಿಯವರು ಆಯ್ಕೆ ಆಗ್ತಾರೆ. ಅಂದರೆ 2 ಬಾರಿ ಕೂಡ ಅವರು 32,000 ಚಿಲ್ಲರದಿಂದ 38,000 ಅಂತರದಿಂದ ಹೀಗೆ 2 ಬಾರಿ ನಮ್ಮ ಈ ಕೊಪ್ಪಳ ಲೋಕಸಭಾದಿಂದ BJP ಅಭ್ಯರ್ಥಿಯವರು ಆಯ್ಕೆ ಆಗ್ತಾರೆ. ಸೊ ಅವತ್ತಿನ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ದ ಹಾಗೆ 2019ರಲ್ಲಿ ಏನು ಕರಡಿ ಸಂಗಣ್ಣನವರು BJP ಪಕ್ಷದಿಂದ ಆಯ್ಕೆ ಆಗ್ತಾರೆ, ಆಗ ಇರುವ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳು BJPಗೆ ಲೀಡನ್ನು ಕೊಡ್ತದೆ.
ಅಂದರೆ ಸಿಂಧನೂರು ಲೀಡ್ ಕೊಡ್ತದೆ, ಮಸ್ಕಿ, ಕುಷ್ಟಗಿ, ಗಂಗಾವತಿ, ಕಾರಟಗಿ, ಯಲಬುರ್ಗಾ ಮತ್ತು ಕೊಪ್ಪಳ ಇಷ್ಟು ಕ್ಷೇತ್ರಗಳು ಬಿ ಜೆ ಪಿಗೆ ಲೀಡನ್ನು ಕೊಡ್ತವೆ. ಕೇವಲ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಂತಹ ಕ್ಷೇತ್ರ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಮಾತ್ರ ಅವತ್ತು 2019ರಲ್ಲಿ ಕೊಟ್ಟು 7 ಕ್ಷೇತ್ರಗಳು ಕೂಡ ಬಿ ಜೆ ಪಿಗೆ ಲೀಡ್ ಕೊಡ್ತವೆ, 1 ಕ್ಷೇತ್ರ ಮಾತ್ರ ಕಾಂಗ್ರೆಸ್ಗೆ ಲೀಡನ್ನು ಕೊಡ್ತದೆ. ಸೊ ಅವತ್ತಿನ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ದಾಗೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಗಳಿಸಿರ್ತಾರೆ. ಅವತ್ತಿನ ಸಿಂಧನೂರು ವಿಧಾನಸಭೆಗೆ ವೆಂಕಟರಾವ್ ನಾಡಗೌಡ ಅವರು MLA ಆಗಿರ್ತಾರೆ ಆ ಸಂದರ್ಭದಲ್ಲಿ. ಅದೇ ರೀತಿ ಮಸ್ಕಿ, ಕುಷ್ಟಗಿ, ಕೊಪ್ಪಳ ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭಾ MLA ಆಗಿರ್ತಾರೆ. ಮತ್ತು ಕಾರಟಗಿ, ಗಂಗಾವತಿ, ಯಲಬುರ್ಗಾ, ಸಿರುಗುಪ್ಪ ಈ 4 ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಜಯಗಳಿಸಿರ್ತಾರೆ. ಅಂದರೆ 2019ರಲ್ಲಿ ಕರಡಿ ಸಂಗಣ್ಣನವರು BJP ಪಕ್ಷದಿಂದ ಜಯಶಾಲಿ ಆಗುವ ಸಂದರ್ಭದಲ್ಲಿ 4 BJP MLAಗಳು ಇರ್ತಾರೆ, 3 ಜನ ಕಾಂಗ್ರೆಸ್ MLAಗಳಿರ್ತಾರೆ, ಒಬ್ಬರು JDSನ MLAಗಳು ಇರ್ತಾರೆ. ಸೊ ಇಂತಹ ಸಂದರ್ಭವನ್ನು ನೀವು ನೋಡ್ತಾ ಬಂದಾಗ ಈಗ ಏನಾಗಿದೆ ಪರಿಸ್ಥಿತಿ ಅಂತ ನೀವು ಹಾಗೆ ಸುಮ್ಮನೆ ಗಮನಿಸ್ತಾ ಹೋದರೆ ತಮಗೆ ಗೊತ್ತಿದ್ದ ಹಾಗೆ ಈಗ ಅಂದರೆ 2023 ಇವತ್ತಿನ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪರಿಸ್ಥಿತಿಯನ್ನು ತೆಗೆದು ನೋಡಿದರೆ ಕುಷ್ಟಗಿ ಮಾತ್ರ BJPಯ MLA ಅಭ್ಯರ್ಥಿ ಇರುವಂಥದ್ದು ಗೆದ್ದಿರುವಂಥದ್ದು, ಮತ್ತು ಗಂಗಾವತಿಯಲ್ಲಿ KRPP ಪಕ್ಷದಿಂದ ಜನಾರ್ದನ್ ರೆಡ್ಡಿ ಗೆದ್ದಿರುವಂಥದ್ದು. ಉಳಿದ 6 ಕ್ಷೇತ್ರಗಳು ಸಿಂಧನೂರು, ಮಸ್ಕಿ, ಕಾರಟಗಿ, ಕೊಪ್ಪಳ, ಯಲಬುರ್ಗಾ, ಸಿರುಗುಪ್ಪ ಈ 6 ಕ್ಷೇತ್ರಗಳು ಕಾಂಗ್ರೆಸ್ MLA ಜಯಶೀಲಿ ಆಗಿರುವಂಥದ್ದು. ಸೊ 2019ಕ್ಕೆ ಹೋಲಿಸಿ ನೋಡಿದರೆ 2023 ಇವತ್ತು ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ತೆಗೆದು ನೋಡಿದರೆ 6 ಜನ ಕಾಂಗ್ರೆಸ್ನ MLAಗಳಿದ್ದಾರೆ, ಒಬ್ಬರು ಮಾತ್ರ BJP MLA, ಒಬ್ಬರು KRPP ಪಕ್ಷದಿಂದ ಆಯ್ಕೆ ಆದಂಥ MLAಗಳು ಇರುವಂತಹದ್ದು. ಈ ಕೊಪ್ಪಳ ಲೋಕಸಭಾ ಚುನಾವಣೆ ಸ್ಪರ್ಧೆಗೆ ಹಾಗೆ ನಾವು ಮಾತಾಡಿಸ್ತಾ ಹೋದರೆ ಜನರಿಗೆ ಅವರು ಹೇಳುವಂಥದ್ದು ಇಲ್ಲಿ ಯಾವಾಗಲೂ ಫಾರ್ವರ್ಡ್ ವರ್ಸಸ್ ಬ್ಯಾಕ್ವರ್ಡ್ ಚುನಾವಣೆ ನಡೀತದೆ ಅಂತೇಳಿ. ಹಿಂದೆ 2 ಅವಧಿಯನ್ನು ತೆಗೆದುಕೊಂಡರೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಕುರುಬ ಸಮಾಜದ ಅವರಾಗಿದ್ದರು ಮತ್ತು BJPಯ ಅಭ್ಯರ್ಥಿ ಲಿಂಗಾಯತ ಸಮಾಜದ ಅಭ್ಯರ್ಥಿ ಆಗಿರುವಂಥದ್ದು. ಸೊ ಈ ಎಲ್ಲವನ್ನೂ ನೋಡಿದಾಗ ಕೂಡ ಜನ ಮಾತನಾಡುವಂಥದ್ದು ಏನಂದರೆ ಇಲ್ಲಿ ಎಲ್ಲವೂ ಕೂಡ ಜಾತಿ ಆಧಾರದ ಮೇಲೆ ಮತ ಕೊಟ್ಟಿರುವಂಥದ್ದು. ಇವತ್ತು ಸಿಂಧನೂರಲ್ಲಿ ಇರುವಂತಹ ನಾವುಗಳು ಇಲ್ಲಿಯ ಒಟ್ಟು ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ ಅವತ್ತಿನ ಕೊಪ್ಪಳ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಮಾಡೋದಾದರೆ ಹಲವು ಜನ ಹಲವು ರೀತಿ ಮಾತನಾಡೋದನ್ನು ನೋಡಿದ್ದೀವಿ. ಇವತ್ತು ಇಲ್ಲಿರುವಂಥ ಬ್ಯಾಕ್ವರ್ಡ್ ನಾಯಕರು ಅವರು BJPಯಲ್ಲಿದ್ದರೂ ಕೂಡ ಒಂದು ಬ್ಯಾಕ್ವರ್ಡು ಕ್ಯಾಂಡಿಡೇಟು ಕಾಂಗ್ರೆಸ್ಸಿನ ಬ್ಯಾಕ್ವರ್ಡ್ ಕ್ಯಾಂಡಿಡೇಟ್ ಆಗೋಕ್ಕೆ ಅವರಿಗೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸಿನ ನಾಯಕರು ಲಿಂಗಾಯತ ಸಮಾಜದಲ್ಲಿ ಇದ್ದರೂ ಕೂಡ ಆದರೆ BJPಯ ಅಭ್ಯರ್ಥಿ ಲಿಂಗಾಯತ ಸಮಾಜದಾಗಿದ್ದ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಕೇಳಿಬರುವಂಥದ್ದು. ಆದರೆ ನೀವು ಲೀಡ್ಗಳನ್ನು ತೆಗೆದು ನೋಡಿದರೆ ಅಷ್ಟೇನು ದೊಡ್ಡ ಲೀಡು ಸಿಂಧನೂರಲ್ಲಿ ಅವರಿಗೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಸೊ ಇವತ್ತಿನ ಈ ಚುನಾವಣೆಗೆ ಬಂದರೂ ಕೂಡ ಈಗ ಒಂದಿಷ್ಟು ಚಿತ್ರಣ ಬದಲಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಕರಡಿ ಸಂಗಣ್ಣನವರಿಗೆ ಈ ಬಾರಿ BJP ಟಿಕೆಟ್ ಕೊಟ್ಟಿಲ್ಲ. ಕರಡಿ ಸಂಗಣ್ಣನವರ ಬದಲಿಯಾಗಿ ಡಾಕ್ಟರ್ ಬಸವರಾಜ್ ಅವರಿಗೆ, ಕುಷ್ಟಗಿಯ ಮಾಜಿ ಶಾಸಕರ ಪುತ್ರರಾದ ಡಾಕ್ಟರ್ ಬಸವರಾಜ್ ಅವರಿಗೆ BJP ಟಿಕೆಟನ್ನು ಕೊಟ್ಟಿದೆ. ಅವರು ಪ್ರಥಮ ಬಾರಿಗೆ ಅವರು ರಾಜಕೀಯ ಇದರಲ್ಲಿ ಎಂಟ್ರಿ ಆಗ್ತಾಯಿದ್ದಾರೆ. ಡಾಕ್ಟರ್ ಆಗಿದ್ದವರು ಎಂಟ್ರಿ ಆಗ್ತಾಯಿದ್ದಾರೆ. ಈ 8 ಕ್ಷೇತ್ರದಲ್ಲಿ ಅವರ ಹಿಡಿತ ಎಷ್ಟು ಇದೆ ಅನ್ನುವಂಥದ್ದು ಭಾಳ ಮುಖ್ಯ. ಎಷ್ಟು ಜನಕ್ಕೆ ಪರಿಚಯ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮತ್ತು ಕಾಂಗ್ರೆಸ್ನಿಂದ ಈಗಾಗಲೇ ಗೊತ್ತಿದ್ದಾಗ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಈಗಾಗಲೇ ಅವರು ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 2 ಬಾರಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡಿ ಅಭ್ಯರ್ಥಿಯಾಗಿ ಓಡಾಡಿದ ಹಿನ್ನೆಲೆಯಲ್ಲಿ ಇವತ್ತು ಪರಿಚಯ ಇರುವಂಥದ್ದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇವೆಲ್ಲವನ್ನೂ ನೋಡಿದಾಗ ಈಗಾಗಲೇ ಹೇಳಿದ್ನಲ್ಲ ನಾನು, ಹಿಂದಿನ 8 ವಿಧಾನಸಭಾ ಕ್ಷೇತ್ರಗಳ ಪರಿಸ್ಥಿತಿಗೂ ಇವತ್ತಿನ 8 ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿಗೂ ನೋಡಿದರೆ ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಮುನ್ನಡೆ ಆಗಬೇಕು. ಯಾಕೆಂದರೆ
6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳು ಇದ್ದಾರೆ. ಇಲ್ಲಿ 6 ಕ್ಷೇತ್ರದ MLAಗಳು ಏನಾದರೂ ಸರಿಯಾದ ರೀತಿಯಲ್ಲಿ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿದರೆ 100% ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಗೆಲ್ಲಬೇಕು. ಯಾಕಂದರೆ BJP ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ MLA ಇರುವಂಥದ್ದು, ಅದು ಕೇವಲ ಕುಷ್ಟಗಿಯಲ್ಲಿ ಮಾತ್ರ MLA ಇರುವಂಥದ್ದು. ಉಳಿದ ಹಾಗೆ ನಮ್ಮ ಜನಾರ್ದನ್ ರೆಡ್ಡಿ KKR ಪಕ್ಷದ ಅಭ್ಯರ್ಥಿ ಅವರು ಗಂಗಾವತಿಯಲ್ಲಿ ಇರುವಂಥದ್ದು. ಸೊ ಇವೆಲ್ಲವನ್ನೂ ನೋಡೋದ್ರ ಜೊತೆಗೆ ಸ್ಪಷ್ಟವಾಗಿ ಜನ ಮಾತನಾಡೋದು ಕೂಡ ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಜಾತಿಯ ಆಧಾರದ ಮೇಲೇ ಮತಗಳು ವಿಭಜನೆ ಆಗ್ತವೆ ಅನ್ನುವಂಥದ್ದು. ಸಿಂಧನೂರಿನ ಚಿತ್ರಣವನ್ನು ನೋಡ್ತಾ ಹೋದರೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ನಿಮ್ಗೆ ಗೊತ್ತಾಗ್ತದೆ. ಇವತ್ತು BJPಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ನಾಯಕರು ಎಲ್ಲರೂ ಕೂಡ ನಮ್ಮ ಬ್ಯಾಕ್ವರ್ಡ್ ಕ್ಯಾಸ್ಟಿಂದ ಬಂದಂಥವ್ರು, OBC ಬ್ಯಾಕ್ವರ್ಡ್ ಕ್ಯಾಸ್ಟಿಂದ ಬಂದಂಥ ನಾಯಕರೇ ಹೆಚ್ಚು ಇರುವಂಥವ್ರು. ಇವತ್ತು ನಮಗೆ ಗೊತ್ತಿದ್ದ ಹಾಗೆ ಕುರುಬ ಸಮಾಜದ ಇರಿಂದ ಬಂದಂಥ K. ವಿರೂಪಾಕ್ಷಪ್ಪನವರು ಆಗಿರ್ಬೋದು, ಮತ್ತು K. ಕರಿಯಪ್ಪನವರು ಹಿಂದೆ ಸ್ಪರ್ಧೆ ಮಾಡಿದ್ರ ಮೇಲೆ ಅವರಾಗಿರ್ಬೋದು, ಮತ್ತು ಇಲ್ಲಿ ಈಗಾಗಲೇ BJPಯಲ್ಲಿ ಇರುವಂತಹ ತಾಲೂಕಾ ಮಂಡಲ ಅಧ್ಯಕ್ಷರು ಅವೆಲ್ಲವೂ ನೋಡಿದ ಕೂಡ ಎಲ್ಲವೂ ಕೂಡ ಹಿಂದುಳಿದ ಜಾತಿಗೆ ಸೇರಿದವರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರಾಗಿರುವಂಥದ್ದು. ಮತ್ತು ಈಗಾಗಲೇ ಹಿಂದೆ BJPಯಲ್ಲಿ ಇದ್ದಂಥ ಲಿಂಗಾಯತ ಸಮಾಜದ ಮುಖಂಡರು ಅವರು ಹೆಚ್ಚು ಸಂಗಣ್ಣ ಕರಡಿಯವ್ರ ಜೊತೆ ಗುರುತಿಸ್ಕೊಂಡಿರುವಂಥದ್ದನ್ನು ನಾವೆಲ್ಲ ಕಾಣ್ತೇವೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಸಿಗದೇ ಇರೋದರಿಂದ ಸಿಕ್ಕಿಲ್ಲಿಗೆ ಅವ್ರಿಗೆ. ಹೀಗಾಗಿ ಆ ನಾಯಕರ ನಡೆ ಹೇಗಿರ್ತದೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಅವರೇನು BJPಗೆ ಮತಗಳನ್ನ ಹಾಕ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಥವಾ ಕಾಂಗ್ರೆಸ್ಸಿಗೆ ಏನಾದರೂ ಬೆಂಬಲಿಸ್ತಾರೋ, ಇವೆಲ್ಲವನ್ನೂ ಕೂಡ ಈಗ ನಮ್ಮ ಮುಂದಿರುವಂಥ ಏನಾಗುತ್ತೆ ಅನ್ನುವಂಥ ಕುತೂಹಲದ ಸಂಗತಿ. ಅದರ ಜೊತೆಗೆ ಇವತ್ತು ಇಲ್ಲಿ ಸಿಂಧನೂರಲ್ಲಿ ಇರುವಂಥ ಕಾಂಗ್ರೆಸ್ನ ಎಲ್ಲರೂ ಕೂಡ ಇವತ್ತು ಮೇಲ್ವರ್ಗದ ಜನ, ಲಿಂಗಾಯಿತು ಮತ್ತು ಆ ಸಮಾಜದ ಇವರು ಅಂಥವ್ರು. ಇಲ್ಲಿ ತಮಗೆ ಗೊತ್ತಿದ್ದ ಹಾಗೆ ಹಂಪನಗೌಡ ಬಾದರ್ಲಿ ಅವರು ಶಾಸಕರಾಗಿರುವಂಥದ್ದು. ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಕುರುಬ ಸಮಾಜದ ರಾಜಶೇಖರ ಇಟ್ನಾರು. ಈಗ ಅವರು ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡಿ ಅವ್ರಿಗೆ ಓಟ್ ಹಾಕಿಸ್ತಾರೋ ಅಥವಾ ಶಾಸಕರು ಆ ರೀತಿ ಮಾಡಿದರೆ ಹಿಂಬಾಲಕರು ಅದೇ ರೀತಿ ಕೆಲಸ ಮಾಡ್ತಾರೋ, ಇವೆಲ್ಲವೂ ಕೂಡ ಈಗ ಜನರಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರಗಳು. ಇನ್ನೂ ಸಮಯ ಬೇಕಾದಷ್ಟು ಇದೆ. ಆ ಹಂತದಲ್ಲಿ ಈಗಾಗಲೇ ಕರಡಿ ಸಂಗಣ್ಣನವರು ಕೂಪಿಸ್ಕೊಂಡು ಹಿನ್ನೆಲೆಯಲ್ಲಿ ಅವ್ರಿಗೆ ಯಡಿಯೂರಪ್ಪನವರು ಕರೆದು ಹೇಗೆ ಸಂತೈಸ್ತಾರೋ ಗೊತ್ತಿಲ್ಲ, ನಾಳೆ ಅವರು ಇದಕ್ಕೆ ಬೆಂಗಳೂರಿಗೆ ಹೋಗ್ತಾರೆ ಅಂತ ಅನ್ನುವಂಥ ಮಾತಿದೆ. ಅಲ್ಲಿ ಹೋಗಿ ಅದನ್ನು ಹೇಗೆ ಯಡಿಯೂರಪ್ಪರವ್ರು ನಿಭಾಯಿಸ್ತಾರೋ ಅನ್ನೋದ್ರ ಮೇಲೆ ಅವರು BJPಯಲ್ಲಿ ಉಳ್ಕೋತಾರೋ ಅಥವಾ ನ್ಯೂಟ್ರಲ್ ಆಗ್ತಾರೋ, ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತಾರೋ, ಇವೆಲ್ಲವೂ ಕೂಡ ನಮ್ಮ ಮುಂದಿರುವಂಥ ಪ್ರಶ್ನೆಗಳು. ಇದರ ಜೊತೆಗೆ ಸ್ವಲ್ಪ MP ಎಲೆಕ್ಷನ್ಗೆ ಪ್ರಯತ್ನ ಪಟ್ಟಂಥ ನಮ್ಮ ಕುಷ್ಟಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಸ್ವತಂತ್ರ ಅಭ್ಯರ್ಥಿ ಅಂತ ಅಮರೇಗೌಡ ಬಯ್ಯಾಪುರವರು ಕೂಡ MP ಟಿಕೆಟಿಗೆ ಪ್ರಯತ್ನವನ್ನು ಮಾಡಿದರು, ಸಿಕ್ಕಿಲ್ಲ. ಅವರು ಎಷ್ಟು ಮತಗಳನ್ನು ಕಾಂಗ್ರೆಸ್ ತಂದು ಕೊಡಬಲ್ಲರು. ಅದೇ ರೀತಿ ಸಿಂಧನೂರಿನ ಬಸನಗೌಡ ಬಾದರ್ಲಿ ಅವರು ಕೂಡ MP ಇದಕ್ಕೆ ಕೊಡ್ತಾರೆ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಕೇಳಬರ್ತಾಯಿದ್ವು. ಹೀಗಾಗಿ ಅವರು ಸಿಂಧನೂರಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಇವೆಲ್ಲವೂ ಕೂಡ ಇವತ್ತು ಜನರು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅವರ ನಡೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಕೂಡ ಅಷ್ಟೇ ಕುತೂಹಲದಿಂದ ಅವರ ನಡೆಗಳನ್ನು ಗಮನಿಸ್ತಾ ಇದ್ದೇವೆ. ಇನ್ನೂ ಚುನಾವಣೆ ಸಮಯ ಇರೋದರಿಂದ ಮುಂದೆ ಹೇಗಾಗುತ್ತೆ ಏನು, ಇಷ್ಟೆಲ್ಲ 6 ಕ್ಷೇತ್ರದ ಕಾಂಗ್ರೆಸ್ ಇದ್ದರೂ ಕೂಡ ಕಾಂಗ್ರೆಸ್ ಏನಾದರೂ ಗೆಲ್ತಾ ಅಥವಾ ಒಂದು ಕ್ಷೇತ್ರ MLA ಕ್ಷೇತ್ರ BJP ಇದ್ದರೆ ಅದು ಗೆಲ್ಲುತ್ತಾ, ಇವೆಲ್ಲವೂ ನಮ್ಮ ಮುಂದಿರುವಂಥ ಪ್ರಶ್ನೆಗಳು. ಏನಾಗುತ್ತೆ ಅನ್ನೋದು ಕಾದು ನೋಡೋಣ. ಇಲ್ಲಿವರೆಗೂ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮುಂದಿನದನ್ನು ಮತ್ತು ಮುಂದಿನ ಕಂತುಗಳಲ್ಲಿ ನೋಡೋಣ. ನಮಸ್ಕಾರ.